ಇದು ಕಾಂಗ್ರೆಸ್ ಕತೆ ಆಯ್ತಲ್ಲ. ಬಿಜೆಪಿ ಕತೆ ಅದು ಮತ್ತೊಂದು ರೀತಿನಲ್ಲಿ. ಒಂದ್ ಕಡೆ ಪ್ರತಿಷ್ಠೆಯ ಸಮರ ನಡೀತಾ ಇದೆ, ನಾನಾ ನೀನಾ, ನನ್ನ ಶಕ್ತಿನಾ ನಿನ್ ಶಕ್ತಿನಾ ಅಂತ. ಈ ಕದನ ಈಗ ಬಿಜೆಪಿಯಲ್ಲಿ ಆರಂಭ ಆದಂಗೆ ಕಾಣ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನ ಮತ್ತೆ ಮುಂದುವರಿಸಬೇಕು, ಮತ್ತೆ ಅವರನ್ನ ಪಟ್ಟಾಭಿಷೇಕ ಮಾಡಬೇಕು ಅಂತ BS ಯಡಿಯೂರಪ್ಪ ಕಸರತ್ತು ನಡೆಸ್ತಾ ಇದ್ದಾರೆ. ಸದ್ಯದಲ್ಲೇ ಅವರು ದೆಹಲಿ ಕಡೆ ಹೊರಟಿದ್ದಾರೆ. ಇನ್ನೊಂದು ಕಡೆ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿದ್ದಾರೆ ರೆಬಲ್ಸ್ ಮತ್ತು ತಟಸ್ಥರು. ಆದರೆ ಕೊನೆ ಹಂತದಲ್ಲಿ ಮಗನಿಗೋಸ್ಕರ ಈಗ ಒಂದು ಯುದ್ಧಕ್ಕೆ ಇಳಿದಂಗಿದೆ ಯಡಿಯೂರಪ್ಪನವರು. ಯಡಿಯೂರಪ್ಪನವ್ರು ಏನ್ ಮಾಡ್ತಾರೆ? ಹೈಕಮಾಂಡ್ಗೆ ಆಪ್ತರ ವಿರುದ್ಧವೇ ದೂರು ಕೊಡಬಹುದಾ? ಈಗಾಗಲೇ BYV ವಿರೋಧಿ ಬಣ ವರಿಷ್ಠರಿಗೆ ದೂರು ಕೊಟ್ಟಿದೆ. ಆದರೆ ಪುತ್ರನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋದು BSY ಅವರ ಪ್ರತಿತಂತ್ರ. ಪುತ್ರ ವ್ಯಾಮೋಹ ಇದ್ದಿದ್ದೇ ಅಲ್ವಾ? ಪುತ್ರ ವ್ಯಾಮೋಹ ಸಹಜವಾಗಿರುತ್ತೆ. ಆ ಪುತ್ರ ವ್ಯಾಮೋಹಕ್ಕೆ ಕಟ್ಟಿಬಿದ್ರ BS ಯಡಿಯೂರಪ್ಪನವರು ಅನ್ನೋ ಪ್ರಶ್ನೆ. ಮಗನ ಅಧಿಕಾರವನ್ನು ಉಳಿಸುವ, ಮಗನ ಸ್ಥಾನವನ್ನು ಉಳಿಸುವ, ಮತ್ತೊಮ್ಮೆ ಅವರಿಗೆ ಪಟ್ಟಾಭಿಷೇಕ ಮಾಡುವ ಸಿದ್ಧತೆ ಯಡಿಯೂರಪ್ಪನವ್ರು ನಡೆಸ್ತಾ ಇದ್ದಾರೆ ಅಂತ ಬಿಜೆಪಿನಲ್ಲಿ ಈಗ ಎರಡು ಬಣ. ಒಂದು ವಿಜಯೇಂದ್ರ ವಿರೋಧಿ ಬಣ, ಇನ್ನೊಂದು ಕಡೆ ವಿಜಯೇಂದ್ರ ಪರ ಬಣ. ನಿಮ್ಗದು ಗೊತ್ತಿರೋ ಸತ್ಯ, ಅದನ್ನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಆದರೆ ಇಲ್ಲಿ ಯಾರ ಬಲ ಜಾಸ್ತಿ, ಯಾರ ಕೈ ಮೇಲಾಗತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಸದ್ಯಕ್ಕೆ ರಾಜ್ಯ ಬಿಜೆಪಿಯ ಈ ಕೋಲಾಹಲಕ್ಕೆ ಎಡೆಮಾಡಿ ಕೊಡ್ತಾ ಇರೋದು. ಆಲ್ರೆಡಿ ರೆಬಲ್ ನಾಯಕರೆಲ್ಲ ಒಂದ್ಸಲ ಹೈಕಮಾಂಡು ಅಥವಾ ವರಿಷ್ಠರನ್ನು ಭೇಟಿಯಾಗಿ ನಮ್ಮ ವಿಜಯೇಂದ್ರ ಬದಲಾಗಲೇಬೇಕು ಅಂತ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಬಟ್ ಬದಲು ಮಾಡಬಾರ್ದು ಅನ್ನುವಂಥ ಕಸರತ್ತು ಕೂಡ ನಡೀತಾ ಇದೆ ತೆರೆಮರೆಯಲ್ಲಿ. ರಾಘವೇಂದ್ರ ಮಾಹಿತಿ ಕೊಡ್ತಾರೆ. ರಾಘವೇಂದ್ರ, ಯಡಿಯೂರಪ್ಪನವರ ಆಕ್ಟಿವ್ನೆಸ್ ನೋಡಿದಾಗಲೇ ಸಹಜವಾಗಿ ಅನಿಸುತ್ತೆ ಮಗನಿಗೋಸ್ಕರ ಯಡಿಯೂರಪ್ಪ ಓಡಾಡ್ತಿದ್ದಾರೆ ಅಂತ. ಈಗ ಯಡಿಯೂರಪ್ಪನವ್ರು ದೆಹಲಿಗೆ ಹೋಗ್ತಾ ಇರೋದು ಯಾಕೆ? ಇಲ್ಲಿ ಯಾರ ಕೈ ಮೇಲಾಗಬಹುದು? ಖಂಡಿತ BS ಯಡಿಯೂರಪ್ಪನವ್ರಿಗೆ ಯಾವುದೇ ರಾಜಕೀಯ ಇಂಟೆನ್ಷನ್ ಇಲ್ಲ. ಸದ್ಯಕ್ಕೆ ಮಗನ ಒಂದು ರಾಜಕೀಯ ಬೆಳವಣಿಗೆಗಳನ್ನು ನೋಡ್ಬೇಕು ಅನ್ನೋದು ಯಡಿಯೂರಪ್ಪನವರ ಆಶಯ. ಆ ರೀತಿ ಪಟ್ಟು ಬಿಡದೆ ಯಡಿಯೂರಪ್ಪನವರು ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸೋದಕ್ಕೆ ಪ್ರಯತ್ನವನ್ನ ಪಟ್ಟು ಅದರಲ್ಲಿ ಯಶಸ್ವಿ ಸಹ ಆದ್ರು. ಆದ್ರೆ ಅದು ಹಂಗಾಮಿಯಾಗಿ ಆಯ್ಕೆಯಾಗಿತ್ತು. ಹೀಗಾಗಿ ಪೂರ್ಣಾವಧಿಯ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಒಂದು ಕಡೆ ಯಡಿಯೂರಪ್ಪನವರ ವಿರೋಧಿ ಬಣ ಯಾವುದೇ ಕಾರಣಕ್ಕೂ ಸಹ ಕುಟುಂಬ ರಾಜಕಾರಣವನ್ನ ಒಪ್ಪೋದಿಲ್ಲ. ಈ ಕೂಡಲೇ ವಿಜಯೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು, ಬೇರೆಯವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿತಕ್ಕಂಥದ್ದು. ಆದ್ರೆ ಈಗ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತದೆ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಕುತೂಹಲ ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲಾ ರಾಜ್ಯಗಳ ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ, ಕರ್ನಾಟಕದ ಮಾತ್ರ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಹೀಗಾಗಿ ಅದು ಸಹ ಇನ್ನೊಂದು 2-3 ದಿನದಲ್ಲಿ ಆಗ್ಬಹುದು. ಹೀಗಾಗಿ ಇನ್ನು 2 ದಿನದಲ್ಲಿ ಯಡಿಯೂರಪ್ಪನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಕಚೇರಿಗೆ ಪ್ರತಿನಿತ್ಯನೂ ಸಹ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ಯಾಕಂದ್ರೆ ಮಗನ ಒಂದು ರಾಜಕೀಯ ಭವಿಷ್ಯವನ್ನು ರೂಪಿಸಬೇಕಂದ್ರೆ ಅವರು ತಾವು ಇನ್ನೂ ಆಕ್ಟಿವ್ ಆಗಿದ್ದೀನಿ ಅನ್ನೋದನ್ನ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಬಿಜೆಪಿ ಕಚೇರಿಗೆ ಬಂದು ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಡೆಲ್ಲಿಗೆ ಯಡಿಯೂರಪ್ಪನವರು ಸಹ ತೆರಳ್ತಾರೆ. ಅಲ್ಲಿ ವರಿಷ್ಠರ ಮುಂದೆ ಒಂದು ಚಾರ್ಜ್ ಶೀಟ್ ಅನ್ನ ಸಹ ಸಬ್ಮಿಟ್ ಮಾಡ್ತಾರೆ ಅಂತ ಸಹ ಹೇಳಲಾಗೈತೆ. ಸದ್ಯಕ್ಕೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಡೆವಲಪ್ಮೆಂಟ್ಗಳೇನು, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ಮೇಲೆ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾನೆ, ಯಾವ ರೀತಿ ರಾಜ್ಯವನ್ನ ಸಂಘಟನೆಯನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಹ ಅವರು ವರಿಷ್ಠರಿಗೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ ಅಂತ ಹೇಳಲಾಗೈತೆ. ಅದನ್ನು ಹೊರತುಪಡಿಸಿದ್ರೆ ವಿರೋಧಿ ಬಣ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ, ಯಾವ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ, ವಿರೋಧಿ ಬಣದ ಕತೆ ಏನು ಅನ್ನೋದ್ರ ಬಗ್ಗೆನೂ ಸಹ ಇಂಚಿಂಚು ಮಾಹಿತಿಯನ್ನ ವರಿಷ್ಠರಿಗೆ ಕೊಡ್ತಾರೆ. ಹೀಗಾಗಿ ವಿಜಯೇಂದ್ರ ಅವರನ್ನ ಮತ್ತೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸಬೇಕನ್ನೋ ಮಾನವಿಯನ್ನು ಸಹ ಯಡಿಯೂರಪ್ಪನವರು ಮಾಡ್ತಾರೆ ಅಂತ ಸಹ ಹೇಳಲಾಗೈತೆ. ರೈಟ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.